ಇವತ್ತು ಎಷ್ಟು ಜನ ಯುವಕ ಯುವತಿಯರು ಈ ನಟನೆಯ ಕಡೆಗೆ ಅಭಿವ್ಯಕ್ತಿಯ ಕಡೆಗೆ ಬರ್ತಿದ್ದಾರೆ ಅಂತಂದ್ರೆ ಪ್ರಾಯಶಃ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕ್ಲಿಕ್ಕೆ ಎಷ್ಟು ಜನ ಯುವಕರು ಯುವತಿಯರು ಬರ್ತಿದ್ರು ಅಷ್ಟು ಜನ ಇವತ್ತು ನಟನೆ ಬರ್ತಿದ್ರು. ಅಥವಾ ನಕ್ಸಲೈಟ್ ಚಳುವಳಿ ಇದ್ದ ಕಾಲದಲ್ಲಿ 70ರ ದಶಕದಲ್ಲಿ ನಕ್ಸಲೈಟ್ ಎಷ್ಟು ಜನ ಯುವಕರು ಆದ್ರು ಅಥವಾ ಅದರ ಪರ ಇದ್ರು ಅಷ್ಟು ಜನ ಇವತ್ತು ಬರ್ತಿದ್ದಾರೆ. ಅವ್ರು ಯಾರಿಗೂ ಯಾವ ವ್ಯವಸ್ಥೆಯೂ ದುರವಸ್ಥೆ, ಈ ದುರವಸ್ಥೆಯನ್ನ ನೋಡಿ ಪುಸ್ತಕ ಬರೀಬೇಕು ಅನ್ನೋ ಕಾರಣಕ್ಕಾಗಿ ನಾನು 6 ತಿಂಗಳು ಬೊಂಬೈಗೆ ಹೋಗಿ ಬೊಂಬೈನಲ್ಲಿ ಈ ಥರ ಬೇರೆ ಬೇರೆ ಕಡೆಯಿಂದ ಹೋಗಿ ಆ ನಟಗಳೆಲ್ಲ ಇರೋ ಒಂದು ಸ್ಲಮ್ ಇದೆ, ನಾನು ಅದನ್ನು ಸ್ಲಮ್ ಅಂತ ಕರಿತೀನಿ. ಅಲ್ಲಿ 3 ಜನ ಒಂದೊಂದು ರೂಮಲ್ಲಿ ಇರ್ತಾರೆ. ಅಲ್ಲಿ ಪಾಪ ಅವರು ರಿಹರ್ಸಲ್ ಮಾಡ್ಕೊಳ್ಳೋದ್ರಲ್ಲಿ ಓದೋದಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಆಮೇಲೆ ನಾಟಕ ಮಾಡಕ್ ಪರಿಸ್ಥಿತಿ ಇರಲ್ಲ. ಏನಪ್ಪ ಅಂದ್ರೆ ಲಾಟ್ರಿ ಹೊಡೆಯಬಹುದು ಒಂದು ಪಾಪ ಒಂದು ನಂಬಿಕೆ. ಲಾಟ್ರಿ ಹೊಡೆದ್ರೆ ನೀವು ಸ್ಟಾರ್ ಆಗ್ತೀರಿ, ನೀವು ತಗೊಂಡಾಗ ನೀವು ಯಾವುದೋ ಒಂದು ಸೂಪರ್ ಸ್ಟಾರ್ ಆಗ್ತೀರಿ, ದುಡ್ಡು ಬರುತ್ತೆ, ಇನ್ನೊಂದಿರುತ್ತೆ, ಅಚ್ಚ. ಲಾಟ್ರಿ ಹೊಡಿದೆ ಇದ್ರೆ ಅಲ್ಲಿನ ತಿಪ್ಪೆನಲ್ಲಿ ಕಸವಾಗಿ ಅಲ್ಲಿ ಇರಬೇಕು. ನಾನು ಅಲ್ಲಿ 6 ತಿಂಗಳಿದ್ದಾಗ ಬರೇ ಆ ಒಂದು ಸಣ್ಣ ಪ್ರದೇಶದಲ್ಲಿ, ನಾ ಇದ್ದ ಪ್ರದೇಶ ವರ್ಸೋವಾ ಅನ್ನೋ ಪ್ರದೇಶದಲ್ಲಿ 1,00,000 ಜನ ನಟರು ಅಲ್ಲಿದ್ದಾರೆ ಅಂತ 1,00,000 ಜನ ಒಂದು ಸಣ್ಣ ಪ್ರದೇಶದಲ್ಲಿ. ಅವರು ಹೆಂಗೆ ಅಂದ್ರೆ ಅವರೆಲ್ಲ ಪಾಪ ನಮ್ಮನ್ನೆಲ್ಲ ಓದಿರ್ತಾರೆ, ಈ ಮೊಬೈಲಲ್ಲಿ ಸೆಲ್ಫಿನಲ್ಲಿ ನೋಡಿರ್ತಾರೆ. ಹೊರಗೆ ಬಿದ್ದ ತಕ್ಷಣ ಎಲ್ಲ ದುಗ್ಗು ಬಂದ್ಬಿಡೋರು, ಸರ್ ಹೇಳ್ಕೊಡಿ ಸರ್, ವರ್ಕ್ಶಾಪ್ ಮಾಡಿ ಸರ್. ಯಾಕೆಂದ್ರೆ ಅವ್ರಿಗೆ ಪಾಪ ಕಲಿಬೇಕಾಗಿದೆ, ಕಲಿದೇ ಇದ್ರೆ ಅವ್ರಿಗೆ ಇದಾಗೋದಿಲ್ಲ, ಅದರ ಕಲಿಯೋಕೆ ಆಸ್ಪದ. ಸೊ ಇದೆಲ್ಲ ನೋಡಿ ಇದರ ಅನುಭವದಿಂದ ನಾನು ಈ ಪುಸ್ತಕ, ಯಾಕೆಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಸುಮ್ಮನೆ ಬೈತಿರ್ತೀವಿ. ನಾನಂದು ಬರೀ ರಂಗಭೂಮಿ ಓದಿದ್ದೀನಿ, ಹಾಗಾಗಿ ನಾನು ಬೈಯಕ್ಕೆ ಹಕ್ಕಿದೆ ಅಂತ ಅನ್ಕೊಂಡು ಸಿಕ್ಕವ್ರು ಬೈತೀನಿ. ಬಟ್ ತಪ್ಪದು, ಯಾಕೆಂತಂದ್ರೆ ಅವ್ರಿಗೆ ಯಾಕೆ ಹೋಗಿದ್ದಾರೆ ಅಲ್ಲಿಗೆ, ಅವ್ರಿಗೇನಾದ್ರು ಪರ್ಯಾಯ ವ್ಯವಸ್ಥೆ ನಾವು ಮಾಡಿದೀವ ನೋಡ್ಬೇಕಾಗಿತ್ತು. ಅಲ್ಲಿ ಹೋಗಿ ನೋಡಿದ ಮೇಲೆ ನನಗೆ ಅನಿಸಿದ್ದೇನು ಅಂತಂದ್ರೆ, ಆಕ್ಚುಲಿ ಆ ಯುವಕರು ಇವತ್ತಿಗೂ ತುಂಬಾ ಸ್ಪಷ್ಟವಾಗಿದ್ದಾರೆ, ಅವ್ರ ನಿಲುವು ಸರಿ ಇದೆ. ಮನೆಯವರಿಗೆ ಹೆದರಿಕೆ ಇರ್ಬೋದು, ಇವತ್ತು ಇಡೀ ದೇಶದ ಮಧ್ಯಮ ವರ್ಗದ ಮನೆಗಳಲ್ಲಿ ಒಂದು ದೊಡ್ಡ ಅಲ್ಲಾಡ್ ಹೋಗಿದೆ. ಎಷ್ಟು ಅಲ್ಲಾಡ್ ಹೋಗಿದೆ ಅಂದ್ರೆ ಒಂದೊಂದು ಮನೆಯಿಂದ ಒಂದು ಹುಡುಗಿನ ಒಂದು ಹುಡುಗರನ್ನ ಆಕ್ಟರ್ ಆಗ್ತರಿಂದ ಮನೆ ಬಿಟ್ಟು ಹೋಗಿದೆ. ಪಂಜಾಬು, ಇದು UP, ಕರ್ನಾಟಕ ಎಲ್ಲಿ ನೋಡಿ ನೀವು ಮನೆಗಳಲ್ಲಿ ಇದೇ ಇದು. ಏನೋ ಕೆಲಸ ಮಾಡ್ತಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ ಅಥವಾ ಇನ್ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಇರ್ತಾಳೆ. ಇದ್ದಕ್ಕಿದ್ದಂಗೆ ಇಲ್ಲ ನಾನು ಕೆಲಸ ಬಿಡ್ತೀನಿ, ನನಗೆ ಆಕ್ಟರ್ ಆಗ್ತದೆ. ಇದು ಮನೆಯವರು ಇವಳು ಹಾಳಾಗ್ಬೋದು ಉಳಿದಾದಂತ ಟೆನ್ಷನ್ ಮಾಡ್ಕೊತಿರ್ತಾರೆ. ಬಟ್ ಆ ಹುಡುಗರನ್ನ ನೋಡಿದಾಗ ತುಂಬಾ ಗಂಭೀರವಾಗಿ ಅದಕ್ಕೆ ಅಂದ್ರೆ ಹೆಚ್ಚಿನವರು, ಎಲ್ಲರೂ ಅಂತ ಹೇಳಿದ್ರೆ 70% ಆಫ್ ದೆಮ್ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್. ಯಾಕೆಂತಂದ್ರೆ ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆ ಇಲ್ಲ. ಯಾರು ಒಬ್ಬ ವಿವೇಕಾನಂದ ಆಗಬಹುದಿತ್ತೋ, ಯಾರು ಒಬ್ಬ ಸಮಾಜದ ಒಬ್ಬ ದೊಡ್ಡ ಒಂದು ಕೊಡುಗೆ ಆಗ್ಬೋದಿತ್ತು, ಅವರೆಲ್ಲ ಇವತ್ತು ಪಾಪ ಅಷ್ಟೇ ಗಂಭೀರವಾಗಿ ಹೋಗಿ ಅಲ್ಲಿ ತಿಪ್ಪೆನಲ್ಲಿ ಬೀಳ್ತಾರೆ. ಇನ್ನು ರಾಜಕಾರಣಿಗಳಿಗಂತೂ ಇದು ಗೊತ್ತೇ ಇದೆ. ಎಲ್ಲ ಪಕ್ಷದವರು ಹಿಡಿಯೋದು ಯಾರನ್ನ ಅಂತಂದ್ರೆ ಧರ್ಮೇಂದ್ರನ್ ಟಿಕೆಟ್ ಕೊಡ್ತಾರೆ, ಇಲ್ಲ ಅಮಿತಾಬ್ ಬಚ್ಚನ್ ಟಿಕೆಟ್ ಕೊಡ್ತಾರೆ, ಇಲ್ಲ ಹೇಮಮಾಲಿನಿ ಟಿಕೆಟ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ನಿಲ್ಲಿಸ್ತಾರೆ. ಆದ್ರೆ ನಿಜವಾದ ಪರಿಸ್ಥಿತಿ, ನಟರ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ, ಯಾವ ಧರ್ಮೇಂದ್ರ ಆಗಲಿ, ಯಾವ ಹೇಮಮಾಲಿನಿ, ತುಂಬಾ ದೊಡ್ಡ ನಟರು ಬಗ್ಗೆ ಗೌರವ ಇದೆ, ಆದ್ರೆ ಅವ್ರು ಯಾರು ಈ ಕಡೆ ತಲೆ ಕೂಡ ಹಾಕಲ್ಲ. ಈ ವಿಷಯವನ್ನ ಇಲ್ಲಿ ತನಕ ಪಾರ್ಲಿಮೆಂಟ್ ಅಲ್ಲಿ ಯಾವ ಒಬ್ಬ ನಟನಾಗ್ಲಿ ನಟಿಯಾಗ್ಲಿ ಹೇಳಿ. ಆಕ್ಟರ್ಗಳಿಗೆಲ್ಲ ಬಂದಾಗ ಹೇಳ್ತಿದ್ದೇನು ಅಂದ್ರೆ, ನೋಡ್ರಪ್ಪ, ನಾನು ಸ್ವಾತಂತ್ರ್ಯ ಚಳುವಳಿಯ ಪ್ರತಿಯೊಬ್ಬ ನಾಯಕರು ಇಂಗ್ಲೆಂಡಿಗೆ ಹೋಗಿ ಕಲ್ತು ಬಂದು ಲೀಡರ್ಸ್ ಆದ್ರು, ಜರ್ಮನಿಗೆ ಹೋಗಿ ಕಲ್ತು ಬಂದು ಲೀಡರ್ಸ್ ಆದ್ರು, ಅಮೆರಿಕಕ್ಕೆ ಅಂಬೇಡ್ಕರ್ ಹೋಗಿ ವಾಪಸ್ ಬಂದು ಲೀಡರ್ ಆದ್ರು. ಅವ್ರು ಯಾರು ಅಲ್ಲಿ ಉಳಿಲಿಲ್ಲ ಅಥವಾ ಅವ್ರ ಥರ ಆಗಲಿಲ್ಲ. ಆದ್ರೆ ಅಲ್ಲಿ ಹೋಗಿ ತನ್ನ ಜಾತೀಯತೆಯನ್ನ, ತನ್ನ ಡಾಂಬಿಕತೆಯನ್ನ, ತನ್ನ ಗಡ್ಡತನವನ್ನ ಕಳಿಸ್ಕೊಂಡು ಬಂದಿಲ್ಲಿ ಲೀಡರ್ಸ್ ಆದ್ರು. ಹಾಗೆ ಬೊಂಬೈ ಅದನ್ನು ಮಾಡಬಹುದು. ಬೊಂಬೈ ಹೆಂಗೆ ಅಂತಂದ್ರೆ ಒದ್ದು ಕಲ್ಸತ್ತೆ.
ಡಿಸಿಪ್ಲಿನ್ ಕಲಿಸುತ್ತೆ. ನೀನು ಟೈಮಿಗೆ ಹೋಗಿದ್ರೆ ಹೋಗಲ್ಲ ಅಷ್ಟೇ. ಈ ಸಣ್ಣೂರಲ್ಲಿ ಆಕ್ಟರ್ಗಳೆಲ್ಲ ಏನಾಗ್ತಾರೆ ಅಂದ್ರೆ, ಅವು ಒಂದ್ ಯಾವ್ದೋ ನಾಟಕದಲ್ಲಿ ಮಾಡಿದ ತಕ್ಷಣ ನಾನೇ ಕಣೆ ಗ್ರೇಟೆಸ್ಟ್ ಆಕ್ಟರ್ ಅಂತ ಅನ್ಸ್ಬೇಕು. ಒಬ್ಬ ಆಕ್ಟರ್ಗೆ ನಾನೇ ಗ್ರೇಟೆಸ್ಟ್ ಆಕ್ಟರ್ ಅಂತ ಅನ್ಸಿದ ದಿವಸ ಅವ್ನು ಸತ್ತ ಅಥವಾ ಅವಳು ಸತ್ತ. ಯು ಶುಡ್ ಬಿ ಕಾನ್ಸ್ಟೆಂಟ್ಲಿ ಚಾರ್ಜಿಂಗ್ ಯುವರ್ ಸೆಲ್ಫ್. ಇನ್ನೊಂದೇನೋ ಮಾಡಿ, ಮತ್ತೊಂದೇನೋ ಮಾಡಿ. ಅದು ಕಲ್ಕತ್ತಾದಲ್ಲಿ ಸಾಧ್ಯ, ಆಮೇಲೆ ಬೊಂಬಾಯಲ್ಲಿ ಸಾಧ್ಯ, ಬೆಂಗಳೂರು ಸಾಧ್ಯ ಇತ್ತು. ಇಲ್ಲಿ ಏನಾಗಿದೆ ಅಂದ್ರೆ, ಕನ್ನಡ ರಂಗಭೂಮಿ ಬೇರೆ, ಇಂಗ್ಲಿಷ್ ರಂಗಭೂಮಿ ಬೇರೆ, ಹಿಂದಿ ರಂಗಭೂಮಿ ಬೇರೆ. ನಾವು ನೋಡಿ ಒಂದು ಹೇಳ್ತೀನಿ, ಕನ್ನಡದ ನಟರುಗಳು ದಯವಿಟ್ಟು ಇದೇ ಊರಲ್ಲಿ ನಡೀತಿರೋ ಇಂಗ್ಲಿಷ್ ನಾಟಕ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಂತೆಂಥ ಪ್ರಯೋಗಗಳಾಗ್ತಾ ಇದೆ ಅಂದ್ರೆ, ಆಮೇಲೆ ಹಿಂದಿ ಅವರ ಆಡಿಷನ್ ಅವರೇ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ. ನಾವು ಏನು ನೋಡೋದೇ ಇಲ್ಲ. ನೋಡದೆ ನಾನೇ ಗ್ರೇಟ್, ನಾನೇ ಅಲ್ಟಿಮೇಟ್ ಆಕ್ಟರ್, ನಾನು ಯಾವುದೋ ಒಂದು 4 ಜನ ಹೊಗಳಕ್ಕೆ ಅರ್ಹತೆ ಇದೆ ನಿಮ್ಮಲ್ಲಿ, ಒಳ್ಳೆ ನಟ ಹೌದು, ಬಟ್ ಡೋಂಟ್ ಗೆಟ್ ಸ್ಟಕ್. ಮುಂಬೈ ಅದನ್ನು ಕಲಿಸುತ್ತೆ. ಮುಂಬೈಯಲ್ಲಿ ಇಷ್ಟೆಲ್ಲ ನಾನು ಬೈದ್ನಲ್ಲ ಅಲ್ಲಿನ ಸ್ಲಮ್ ಬಗ್ಗೆ, ಇದ್ರ ಬಗ್ಗೆ. ಬಟ್ ಮುಂಬೈಯಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಬೆಂಗಳೂರಿಗಿಂತ ಒಳ್ಳೆ ಸಾಮಾನ್ಯ. ಯಾಕೆ ಅಂತಂದ್ರೆ ದೇ ಹ್ಯಾವ್ ನೋ ಚಾಯ್ಸ್.